ಈಗ ವಸ್ತು ಪ್ರದರ್ಶನ ಕೇಂದ್ರದಿಂದ ಹೊರಗಡೆ ಬಂದು ಅರಮನೆಯತ್ತ ಹೊರಟಿದ್ದಾರೆ. ರಾಜಮನೆತನದವರ ಜೊತೆ ಪ್ರಧಾನಿ ಮೋದಿ ಉಪಹಾರವನ್ನ ಸೇವಿಸಲಿದ್ದಾರೆ. ಬೆಳ್ಳಿ ತಟ್ಟೆಯಲ್ಲಿ ಪ್ರಧಾನಿ ಮೋದಿ ಅವರಿಗೆ ಉಪಹಾರ. ಮೈಸೂರು ಅರಮನೆಯಲ್ಲಿ ಪ್ರಧಾನಿ ಮೋದಿ ಉಪಹಾರ ಸೇವನೆ. ಇಡ್ಲಿ, ಅವಲಕ್ಕಿ, ಮೈಸೂರು ಪಾಕ್ ಸೇವಿಸಲಿರುವ ಪ್ರಧಾನಿ ಮೋದಿ ಬೆಳ್ಳಿ ತಟ್ಟೆಯಲ್ಲಿ ಉಪಹಾರವನ್ನ ಸೇವಿಸಲಿದ್ದಾರೆ. 10 ಬಗೆಯ ಉಪಹಾರವನ್ನ ಅರಮನೆಯ ಬಾಣಸಿಗರು ಸಿದ್ಧಪಡಿಸಿದ್ದಾರೆ. ರಾಜಮನೆತನದವರ ಜೊತೆ ಉಪಹಾರವನ್ನ ಸೇವಿಸಲಿದ್ದಾರೆ ಪ್ರಧಾನಿ ಮೋದಿ. 10 ಬಗೆಯ ಉಪಹಾರ ಸಿದ್ಧವಾಗಿದೆ. ಅರಮನೆಯ ಬಾಣಸಿಗರು ಉಪಹಾರವನ್ನ ಸಿದ್ಧಪಡಿಸಿದ್ದಾರೆ. ಪ್ರಮೋದಾದೇವಿ, ಯದುವೀರ್ ಒಡೆಯರ್ ಜೊತೆ ಮೋದಿ ಬ್ರೇಕ್ಫಾಸ್ಟ್. ಬೆಳ್ಳಿ ತಟ್ಟೆಯಲ್ಲಿ 10 ಬಗೆಯ ತಿಂಡಿ ರೆಡಿಯಾಗಿದೆ. ಅರಮನೆಯ ಬಾಣಸಿಗರು ರೆಡಿ ಮಾಡಿರುವಂತಹ ತಿಂಡಿ, ವಿಧ ವಿಧವಾದಂತಹ ಸ್ವೀಟ್ಗಳಿದೆ, ಸಿಹಿ ತಿನಿಸುಗಳು. ಮೈಸೂರಿನ ಸಾಂಪ್ರದಾಯಿಕ ಸಿಹಿ ತಿಂಡಿಗಳು ಸಹ ಉಪಹಾರದಲ್ಲಿದೆ. ಉಪಹಾರ ಸೇವನೆಯ ನಂತರ ಕರ್ನಾಟಕ ಭೇಟಿಯ ಕಾರ್ಯಕ್ರಮಗಳು ಮುಕ್ತಾಯವಾಗುತ್ತೆ. ಉಪಹಾರ ಸೇವನೆಯ ನಂತರ ಮೈಸೂರು ಅರಮನೆಯಿಂದ ರಸ್ತೆ ಮಾರ್ಗವಾಗಿ ಮೈಸೂರು ಏರ್ಪೋರ್ಟ್ ಅನ್ನು ತಲುಪಲಿದ್ದಾರೆ ಪ್ರಧಾನಿ. ಮೈಸೂರು ಅರಮನೆಯಲ್ಲಿ ಪ್ರಧಾನಿ ಮೋದಿ ಉಪಹಾರ ಸೇವನೆ. ಇಡ್ಲಿ, ಅವಲಕ್ಕಿ, ಮೈಸೂರು ಪಾಕ್ ಸೇವಿಸಲಿರುವ ಮೋದಿ ಬೆಳ್ಳಿ ತಟ್ಟೆಯಲ್ಲಿ ಉಪಹಾರ ಸೇವಿಸಲಿದ್ದಾರೆ ಪ್ರಧಾನಿ. 10 ಬಗೆಯ ತಿಂಡಿ ರೆಡಿಯಾಗಿದೆ. ಅರಮನೆಯ ಬಾಣಸಿಗರು ರುಚಿ ರುಚಿಯಾದ 10 ಬಗೆಯ ತಿಂಡಿಯನ್ನ ಸಿದ್ಧಪಡಿಸಿದ್ದಾರೆ. ಮೈಸೂರಿನ ಸಾಂಪ್ರದಾಯಿಕ ಸಿಹಿ ತಿನಿಸುಗಳು ಕೂಡ ರೆಡಿಯಾಗಿದೆ. ಪ್ರಧಾನಿ ಮೋದಿ ಅವರಿಗೆ ಬೆಳ್ಳಿ ತಟ್ಟೆಯಲ್ಲಿ ಉಪಹಾರವನ್ನ ನೀಡೋದಕ್ಕೆ ಸಿದ್ಧತೆಗಳಾಗಿದೆ. ಪ್ರಮೋದಾದೇವಿ, ಯದುವೀರ್ ಒಡೆಯರ್ ಜೊತೆ ಪ್ರಧಾನಿ ಮೋದಿ ಅವರ ಬ್ರೇಕ್ಫಾಸ್ಟ್. ಪ್ರಧಾನಿ ಮೋದಿ ಅವರಿಗೆ ರಾಜಮನೆತನದ ಆತಿಥ್ಯ. ಇಡ್ಲಿ, ಅವಲಕ್ಕಿ, ಮೈಸೂರು ಪಾಕ್ ಅನ್ನ ಸೇವಿಸಲಿದ್ದಾರೆ ಪ್ರಧಾನಿ ಮೋದಿ. 10 ಬಗೆಯ ಉಪಹಾರವನ್ನ ಸಿದ್ಧಪಡಿಸಿದ್ದಾರೆ ಬಾಣಸಿಗರು. 10 ಬಗೆಯ ತಿಂಡಿ ರೆಡಿಯಾಗಿದೆ. ಮೈಸೂರಿನ ಸಾಂಪ್ರದಾಯಿಕ ತಿಂಡಿ ಮತ್ತು ಸಿಹಿ ತಿನಿಸುಗಳು, ಮೈಸೂರು ಪಾಕ್ ಕೂಡ ಇದೆ. ಬಹಳ ವಿಶೇಷವಾಗಿ ಪ್ರಧಾನಿ ಮೋದಿ ಅವರಿಗಾಗಿ ಸಿದ್ಧಪಡಿಸಿರುವಂತಹ ತಿಂಡಿ ಮತ್ತು ಸಿಹಿ ತಿನಿಸುಗಳು. 10 ಬಗೆಯ ತಿಂಡಿ ರೆಡಿಯಾಗಿದೆ. ರಾಜಮನೆತನದವರ ಆತಿಥ್ಯ ಇದು. ರಾಜಮನೆತನದವರ ಆತಿಥ್ಯ ಅಂತ ಅಂದ್ರೆ ಬೆಳ್ಳಿ ತಟ್ಟೆಯಲ್ಲೇ ಉಪಹಾರವನ್ನ ನೀಡಲಾಗುತ್ತೆ. ಹಾಗಾಗಿ ಅದಕ್ಕಾಗಿ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಎಕ್ಸಿಬಿಷನ್ ಸೆಂಟರ್ನಲ್ಲಿದ್ರು ಪ್ರಧಾನಿ ಮೋದಿ. 15 ನಿಮಿಷಗಳ ಕಾಲ ಎಕ್ಸಿಬಿಷನ್ ಸೆಂಟರ್ನಲ್ಲಿ ವಸ್ತು ಪ್ರದರ್ಶನವನ್ನ ವೀಕ್ಷಣೆ ಮಾಡಿದ್ರು. ಅದಾದ ನಂತರ ಅಲ್ಲಿಂದ ನೇರವಾಗಿ ಅರಮನೆಗೆ ಹೊರಟಿದ್ದಾರೆ. ಈಗಾಗಲೇ ಅರಮನೆ ತಲುಪಿರ್ತಾರೆ. ಅರಮನೆಯಲ್ಲಿ ರಾಜಾತಿಥ್ಯ ರಾಜಮನೆತನದವರಿಂದ ಪ್ರಧಾನಿ ಮೋದಿಗೆ. ವಸ್ತು ಪ್ರದರ್ಶನ ಕೇಂದ್ರದಿಂದ ಹೊರಟಂತಹ ಪ್ರಧಾನಿ ನೇರವಾಗಿ ಅರಮನೆಗೆ ಬಂದು ಇಳಿದ್ದಾರೆ. ಅರಮನೆಯಲ್ಲಿ ಅವರಿಗಾಗಿ ಉಪಹಾರ ರೆಡಿಯಾಗಿದೆ. ಬಗೆ ಬಗೆಯ ತಿಂಡಿಗಳು ರೆಡಿಯಾಗಿದೆ. ಇದು ಎಕ್ಸಿಬಿಷನ್ ಸೆಂಟರ್ನ ಒಳಗಡೆ ಪ್ರಧಾನಿ ಮೋದಿ ಇದ್ದಾಗಿನ ದೃಶ್ಯ ಇದು. ಡಿಜಿಟಲ್ ಯೋಗ ಕೇಂದ್ರಕ್ಕೆ ಮೋದಿ ಚಾಲನೆ ಕೊಡ್ತಾರೆ. ಯೋಗದ ಮಹತ್ವ ಸಾರುವಂತಹ ಹಲವು ಫೋಟೋ
ಮತ್ತು ವಿಡಿಯೋಗಳನ್ನು ಬಹಳ ಸೂಕ್ಷ್ಮವಾಗಿ ವೀಕ್ಷಣೆ ಮಾಡ್ತಾ ಇರುವಂತಹ ದೃಶ್ಯ. ಎಕ್ಸಿಬಿಷನ್ ಸೆಂಟರ್ನಲ್ಲಿ ಪ್ರಧಾನಿ ಮೋದಿ ಇದ್ದಾಗಿನ ದೃಶ್ಯ. ಈಗ ಎಕ್ಸಿಬಿಷನ್ ಸೆಂಟರ್ನಿಂದ ಹೊರಗಡೆ ಬಂದಿದ್ದಾರೆ, ಅರಮನೆಗೆ ಹೋಗ್ತಾ ಇದ್ದಾರೆ. ಅಲ್ಲಿಗೆ ಮೈಸೂರಿನ ಕಾರ್ಯಕ್ರಮ ಮುಕ್ತಾಯವಾದಂತಾಗಿದೆ. ಉಪಹಾರ ಸೇವನೆಯ ನಂತರ ನೇರವಾಗಿ ಮೈಸೂರು ಅರಮನೆಯಿಂದ ರಸ್ತೆ ಮಾರ್ಗವಾಗಿ ಮೈಸೂರು ಏರ್ಪೋರ್ಟ್ಗೆ ಬರ್ತಾರೆ. ಈಗಾಗಲೇ ನಿಗದಿಯಾಗಿರುವ ಸಮಯದಂತೆ ನೋಡೋದಾದ್ರೆ 9:45ಕ್ಕೆ ಮೈಸೂರು ಏರ್ಪೋರ್ಟ್ನಿಂದ ಪ್ರಧಾನಿ ಹೊರಡ್ತಾರೆ. ಹನ್ನೆರಡು ಗಂಟೆ 40 ನಿಮಿಷಕ್ಕೆ ದೆಹಲಿ ಏರ್ಪೋರ್ಟ್ ಅನ್ನ ತಲುಪಲಿದ್ದಾರೆ. ಈಗ ಅರಮನೆಯಲ್ಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಒಂದು ಸ್ವಲ್ಪವೂ ಸಹ ಬಿಡುವಿಲ್ಲದೆ ಹಲವು ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ಮೋದಿ ಭಾಗಿಯಾದರು. ನಿನ್ನೆ ಬೆಂಗಳೂರಿಗೆ ಬಂದು ಇಳಿತಾ ಇದ್ದಂತೆಯೇ ಹಲವು ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ಮೋದಿ ಭಾಗಿಯಾದರು. ಉದ್ಘಾಟನೆ, ಶಂಕುಸ್ಥಾಪನೆ, ಶಿಲಾನ್ಯಾಸ, ಈ ರೀತಿ ನಿರಂತರವಾಗಿ ಬ್ಯಾಕ್ ಟು ಬ್ಯಾಕ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಕೊಮ್ಮಘಟ್ಟದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಲ್ಲಿ ಭಾಷಣವನ್ನ ಮಾಡ್ತಾರೆ. ಆ ಕಾರ್ಯಕ್ರಮವನ್ನ ಮುಗಿಸಿ, ಕೊಮ್ಮಘಟ್ಟ ಕಾರ್ಯಕ್ರಮವನ್ನ ಮುಗಿಸಿ ಮೈಸೂರಿಗೆ ನೇರವಾಗಿ ಬರ್ತಾರೆ. ಮೈಸೂರಿನಲ್ಲೂ ಕೂಡ ನಿನ್ನೆ ಹಲವು ಕಾರ್ಯಕ್ರಮಗಳು. ಮೈಸೂರಿನಲ್ಲೂ ಸಮಾವೇಶ ಇತ್ತು, ಆ ಸಮಾವೇಶದಲ್ಲೂ ಭಾಗಿಯಾಗ್ತಾರೆ. ಅಲ್ಲೂ ಸಹ ಅರ್ಧ ಗಂಟೆ ಮಾತಾಡ್ತಾರೆ. ಸ್ವಲ್ಪವೂ ಆಯಾಸ ಪಟ್ಟುಕೊಳ್ಳದೆ ನಿರಂತರವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಕಾರ್ಯಕ್ರಮದಲ್ಲಿ ನಿನ್ನೆಯಿಂದಲೂ ಸಹ ಸಮಾವೇಶದಲ್ಲಿ ಭಾಗಿಯಾಗಿ ಅದನ್ನ ಮುಗಿಸಿ ಸುತ್ತೂರು ಮಠಕ್ಕೆ ಭೇಟಿ ನೀಡ್ತಾರೆ. ಅದಾದ ನಂತರ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡ್ತಾರೆ. ಅಲ್ಲಿ 15-20 ನಿಮಿಷ ತಾಯಿಯ ಒಂದು ದರ್ಶನವನ್ನ ಪಡಿತಾರೆ, ವಿಶೇಷ ಪೂಜೆಯನ್ನ ನೆರವೇರಿಸ್ತಾರೆ. ಇವತ್ತು ಬೆಳಿಗ್ಗೆಯಿಂದಲೇ ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈಗ ವಸ್ತು ಪ್ರದರ್ಶನವನ್ನ ವೀಕ್ಷಣೆ ಮಾಡಿ ಅರಮನೆಗೆ ಪ್ರಧಾನಿ ಮೋದಿ ಆಗಮಿಸ್ತಾ ಇರುವಂತಹ ದೃಶ್ಯ. ಪ್ರಧಾನಿ ಮೋದಿಯವರ ಬ್ಲಾಕ್ ಕಾರ್ ಬಿಗಿ ಭದ್ರತೆಯಲ್ಲಿ ಅರಮನೆಗೆ ಆಗಮಿಸ್ತಾ ಇದೆ. ಅರಮನೆಯಲ್ಲಿ ಉಪಹಾರವನ್ನ ಸೇವಿಸಲಿದ್ದಾರೆ ಪ್ರಧಾನಿ. ರಾಜಮನೆತನದ ಆತಿಥ್ಯ ದೇಶದ ಪ್ರಧಾನಿ. ಅರಮನೆಗೆ ಬಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪ್ರಮೋದಾದೇವಿ ಯದುವೀರ್ ಜೊತೆ ಮೋದಿ ಉಪಹಾರವನ್ನ ಸೇವಿಸಲಿದ್ದಾರೆ. ಬೆಳ್ಳಿ ತಟ್ಟೆಯಲ್ಲಿ ಉಪಹಾರ. ರಾಜಮನೆತನದವರ ಆತಿಥ್ಯ ಅಂತ ಅಂದ್ರೆ ಬೆಳ್ಳಿ ತಟ್ಟೆಯಲ್ಲೇ ಉಪಹಾರ ಇದ್ದೇ ಇರುತ್ತೆ. ಪ್ರಧಾನಿ ಮೋದಿ ಅವರಿಗಾಗಿ ಬೆಳ್ಳಿ ತಟ್ಟೆಯಲ್ಲಿ 10 ಬಗೆಯ ವಿಧ ವಿಧದ ಉಪಹಾರ ರೆಡಿಯಾಗಿದೆ. ಮೈಸೂರಿನ ಸಾಂಪ್ರದಾಯಿಕ ಸಿಹಿ ತಿನಿಸು ಅಂದ್ರೆ ತಟ್ಟಂತ ನೆನಪಾಗೋದೆ ಮೈಸೂರು ಪಾಕ್. ಅದು ಕೂಡ ಪ್ರಧಾನಿ ಮೋದಿ ಅವರಿಗಾಗಿ ವಿಶೇಷವಾಗಿ ಸಿದ್ಧಪಡಿಸಲಾಗಿರುವಂತಹ ಮೈಸೂರು ಪಾಕ್. ಅರಮನೆಗೆ ಬಂದಂತಹ ಪ್ರಧಾನಿ ಮೋದಿ, ಮೈಸೂರು ಅರಮನೆಗೆ ಪ್ರಧಾನಿ ಬಂದಿದ್ದಾರೆ. ರಾಜಮನೆತನದವರ ಜೊತೆ ಉಪಹಾರವನ್ನ ಸೇವಿಸಲಿದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ರಾಜಾತಿಥ್ಯ ರಾಜಮನೆತನದವರಿಂದ. ಎಕ್ಸಿಬಿಷನ್ ಸೆಂಟರ್ನಿಂದ ನೇರವಾಗಿ ಪ್ರಧಾನಿ ಮೋದಿ ಅರಮನೆಗೆ ಬಂದು ಇಳಿದಿದ್ದಾರೆ. ಪ್ರಧಾನಿ ಮೋದಿಗೆ ಈಗ ರಾಜಮನೆತನದ ರಾಜಾತಿಥ್ಯ. 10 ಬಗೆಯ ತಿಂಡಿ ರೆಡಿಯಾಗಿದೆ. ಅರಮನೆಯ ಬಾಣಸಿಗರಿಂದ ರುಚಿ ರುಚಿಯಾದ ತಿಂಡಿ. ಮೈಸೂರಿನ ಸಾಂಪ್ರದಾಯಿಕ ತಿಂಡಿ ಮತ್ತು ಸಿಹಿ ತಿನಿಸುಗಳು ಉಪಹಾರದಲ್ಲಿ. ರಾಜಾತಿಥ್ಯ ಅಂತ ಅಂದ್ರೆ ಸಹಜ ಬೆಳ್ಳಿ ತಟ್ಟೆಯಲ್ಲಿ ಉಪಹಾರ ಸರ್ವ್ ಮಾಡಲಾಗುತ್ತೆ. ಬೆಳ್ಳಿ ತಟ್ಟೆಯಲ್ಲಿ ಉಪಹಾರವನ್ನ ಸೇವಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈಗ ಅರಮನೆಗೆ ಬಂದಿದ್ದಾರೆ. ಎಕ್ಸಿಬಿಷನ್ ಸೆಂಟರ್ನಿಂದ ನೇರವಾಗಿ ಅರಮನೆಗೆ.
ಪ್ರಧಾನಿ ಮೋದಿಗೆ ರಾಜಮನೆತನದ ಆತಿಥ್ಯ. ರಾಜಮನೆತನದವರ ಜೊತೆ ಉಪಹಾರವನ್ನ ಸೇವಿಸಲಿದ್ದಾರೆ. ಯಮೋದಾದೇವಿ ಮತ್ತು ಯದುವೀರ್ ಒಡೆಯರ್ ಜೊತೆ ಉಪಹಾರವನ್ನ ಸೇವಿಸಲಿದ್ದಾರೆ. ಪ್ರಧಾನಿ ಮೋದಿ ಅವರಿಗಾಗಿ ವಿಶೇಷವಾದ ತಿಂಡಿಗಳು ರೆಡಿಯಾಗಿದೆ. 10 ಬಗೆಯ ತಿಂಡಿ, ಇಡ್ಲಿ, ಅವಲಕ್ಕಿ, ಸಿಹಿ ತಿಂಡಿ, ಮೈಸೂರು ಪಾಕು ರೆಡಿಯಾಗಿದೆ. ಮೈಸೂರಿನ ಸಾಂಪ್ರದಾಯಿಕ ತಿಂಡಿ ಮೈಸೂರು ಪಾಕ್. ಪ್ರಧಾನಿ ಮೋದಿ ಅವರಿಗಾಗಿ ವಿಶೇಷವಾಗಿ ಸಿದ್ಧಪಡಿಸಲಾಗಿದೆ ಮೈಸೂರು ಪಾಕನ್ನ. ಇನ್ನು ಇಲ್ಲಿಯ ಇಡ್ಲಿ, ಅವಲಕ್ಕಿ, ಇನ್ನಿತರ ತಿಂಡಿಗಳು ಕೂಡ ರೆಡಿಯಾಗಿದೆ. ರಾಜಮನೆತನದವರ ಆತಿಥ್ಯ ಅಂದಮೇಲೆ ಬೆಳ್ಳಿ ತಟ್ಟೆಯಲ್ಲೇ ಉಪಹಾರ. ಹಾಗಾಗಿ ಪ್ರಧಾನಿ ಮೋದಿ ಅವರಿಗಾಗಿ ಬೆಳ್ಳಿ ತಟ್ಟೆಯಲ್ಲಿ ಉಪಹಾರವನ್ನ ಬಡಿಸೋದಕ್ಕೆ ಈಗ ಸಿದ್ಧ ಆಗಿದೆ ಎಲ್ಲ ಸಿದ್ಧತೆಗಳು. ಅರಮನೆಯಲ್ಲಿ ಪ್ರಧಾನಿ ಮೋದಿ ಇದ್ದಾರೆ. ರಾಜಮನೆತನದವರ ಜೊತೆ ಉಪಹಾರವನ್ನ ಸೇವಿಸಲಿದ್ದಾರೆ. ಈಗ ತಾನೇ ಪ್ರಧಾನಿ ಮೋದಿ ಅರಮನೆಗೆ ಬಂದಿಳಿದಿದ್ದಾರೆ. ಇಡೀ ಮೈಸೂರಿನಾದ್ಯಂತ ಬಿಗಿ ಭದ್ರತೆ ಇದೆ. ಎಂಟನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಮೈಸೂರಿನಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ದು ಇದು ಇಡೀ ರಾಜ್ಯದ ಮಟ್ಟಿಗೆ ಖುಷಿಯ ವಿಚಾರ ಮತ್ತು ಹೆಮ್ಮೆಯ ವಿಚಾರ ಇದೆ. ಮೈಸೂರಿನ ಅರಮನೆಯ ಆವರಣದಲ್ಲಿ ನಡೆದಂತಹ ಕಾರ್ಯಕ್ರಮ 45 ನಿಮಿಷ 15,000 ಜನರ ಜೊತೆ ತಾವು ಕೂಡ ಪ್ರಧಾನಿ ಮೋದಿ ಯೋಗವನ್ನ ಮಾಡ್ತಾರೆ. ಅಲ್ಲಿ ಸೇರಿದ್ದಂತಹ ಜನರಿಗೂ ಕೂಡ ನಿರಾಸೆ ಮಾಡಲ್ಲ. ಜನರ ಬಳಿ ಹೋಗಿ ಅವರನ್ನ ಮಾತಾಡಿಸ್ತಾರೆ, ಕೈ ಬೀಸ್ತಾರೆ ಜನರಿಗೆ. ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ, ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋದಕ್ಕೆ ಜನ ಕೂಡ ಬಹಳ ಉತ್ಸಾಹದಲ್ಲಿದ್ರು. ಕೆಲವರಿಗೆ ಫೋಟೋ ಸಿಕ್ತು, ಹಲವರಿಗೆ ಫೋಟೋ ಸಿಕ್ಕಿಲ್ಲ. ಎಕ್ಸಿಬಿಷನ್ ಸೆಂಟರ್ನಿಂದ ನೇರವಾಗಿ ಅರಮನೆಗೆ ಬಂದಿದ್ದಾರೆ. ಈಗಾಗಲೇ ಬಂದಿದ್ದಾರೆ ಅರಮನೆಗೆ ಪ್ರಧಾನಿ ಮೋದಿ. ರಾಜಮನೆತನದವರ ಜೊತೆ ಉಪಹಾರ ನಿಗದಿಯಾಗಿದೆ. ಉಪಹಾರ ಸಿದ್ಧವಾಗಿದೆ ಅರಮನೆಯಲ್ಲಿ. ಅರಮನೆಯ ಬಾಣಸಿಗರು ಸಿದ್ಧಪಡಿಸಿರುವಂತಹ ತಿಂಡಿ 10 ಬಗೆಯ ವಿಧ ವಿಧವಾದ ತಿಂಡಿ ಇದೆ, ಸಿಹಿ ತಿನಿಸುಗಳಿದೆ. ಉಪಹಾರ ಸೇವನೆಯ ನಂತರ ಮೈಸೂರಿನ ವಿಶೇಷ ತಿಂಡಿ ತಿಂದ ನಂತರ ಪ್ರಧಾನಿ ಮೋದಿ ಈ ಪ್ರವಾಸವನ್ನ ಅಂತ್ಯಗೊಳಿಸಲಿದ್ದಾರೆ. ಕರ್ನಾಟಕ ಪ್ರವಾಸ ಅಲ್ಲಿಗೆ ಅಂತ್ಯವಾಗುತ್ತೆ. ಇದಾದ ನಂತರ ಯಾವುದೇ ಕಾರ್ಯಕ್ರಮಗಳಿಲ್ಲ, ನೇರವಾಗಿ ದೆಹಲಿಗೆ ತೆರಳುತ್ತಾರೆ ಪ್ರಧಾನಿ ಮೋದಿ. ಸಾಲು ಸಾಲು ಕಾರ್ಯಕ್ರಮ ನಿನ್ನೆಯಿಂದ ಸ್ವಲ್ಪವೂ ಬಿಡುವಿಲ್ಲದೆ ಪ್ರತಿ ಕಾರ್ಯಕ್ರಮದಲ್ಲೂ ಪ್ರಧಾನಿ ಮೋದಿ ಅದೇ ಉತ್ಸಾಹದಿಂದ ಭಾಗಿಯಾದರು. ಬೆಳಗ್ಗೆ ಬಂದು ಇಳಿತಾ ಇದ್ದಂತೆಯೇ ಹಲವು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಬ್ರೈನ್ ರಿಸರ್ಚ್ ಸೆಂಟರ್ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಶಿಲಾನ್ಯಾಸ, ಶಂಕುಸ್ಥಾಪನೆ, ಉದ್ಘಾಟನೆ ಅಂತ ಕೊಮ್ಮಘಟ್ಟ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅರ್ಧ ಗಂಟೆ ಆ ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ. ಅಲ್ಲಿ ನಡೆದಂತಹ ಬೃಹತ್ ಸಮಾವೇಶ. ಕೊಮ್ಮಘಟ್ಟ ಕಾರ್ಯಕ್ರಮವನ್ನ ಮುಗಿಸಿ ಸಾಯಂಕಾಲದ ಹೊತ್ತಿಗೆ ಮೈಸೂರಿಗೆ ಬರ್ತಾರೆ. ಅಲ್ಲೂ ಕೂಡ ಸಮಾವೇಶ ಇರುತ್ತೆ, ಅಲ್ಲೂ ಮಾತಾಡ್ತಾರೆ. ಲಕ್ಷ ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ರು. ಅಲ್ಲಿ ಸಾವಿರ ಸಂಖ್ಯೆಯಲ್ಲಿ. ಸಮಾವೇಶದ ನಂತರ ಮತ್ತೆ ಸುತ್ತೂರು ಮಠಕ್ಕೆ ಭೇಟಿ ನೀಡ್ತಾರೆ. ಅಲ್ಲೂ ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಅದಾದ ನಂತರ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡ್ತಾರೆ. ಚಾಮುಂಡಿ ತಾಯಿಯ ದರ್ಶನವನ್ನ ಪಡಿತಾರೆ. ಮತ್ತೆ ಬೆಳಗಿನ ಜಾವವೇ ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅರಮನೆ ಆವರಣದಲ್ಲಿ ನಡೆದಂತಹ ಯೋಗ ಕಾರ್ಯಕ್ರಮ, ಯೋಗದ ಮಹತ್ವದ ಬಗ್ಗೆ ಪ್ರಧಾನಿ ಮೋದಿ ಅಲ್ಲೂ ಕೂಡ ಮಾತಾಡಿದ್ರು. ಅದಾದ ನಂತರ ಯೋಗ 45 ನಿಮಿಷ ಯೋಗ ಮಾಡ್ತಾರೆ 15,000 ಜನರ ಜೊತೆ. ಪ್ರಧಾನಿ ಮೋದಿ ಅವರ ಜೊತೆ ಯೋಗ ಮಾಡಿದಂತಹ ಹಲವರು ತಮ್ಮ ಅನುಭವವನ್ನ ಹೇಳಿಕೊಂಡ್ರು. ಮರೆಯಲಾಗದಂತಹ ಅದ್ಭುತವಾದ ಕ್ಷಣ ಇದು ಅಂತ. ಪ್ರಧಾನಿಯವರ ಜೊತೆ, ದೇಶದ ಪ್ರಧಾನಿಯವರ ಜೊತೆ, ಅದು ಕೂಡ ಮೈಸೂರಿನ ಅರಮನೆಯ ಮುಂಭಾಗದಲ್ಲಿ ಯೋಗ ಮಾಡಿದ್ದು ನಮ್ಮ ಜೀವನ ಪೂರ್ತಿ ನಾವು ಮರೆಯೋದಕ್ಕಾಗದೇ ಇರುವಂತಹ ಕ್ಷಣ ಅಂತ ಬಹಳಷ್ಟು ಜನ ತಮ್ಮ ಖುಷಿಯನ್ನ ಹಂಚಿಕೊಂಡ್ರು.
ಅಲ್ಲೊಂದು 10 ನಿಮಿಷ ಬಿಡುವು ತಗೊಂಡ್ರು, ಫ್ರೆಶ್ ಅಪ್ ಆಗಿ ಮತ್ತೆ ವಾಪಸ್ ಬಂದರು ಎಕ್ಸಿಬಿಷನ್ಗೆ. ಎಕ್ಸಿಬಿಷನ್ನಲ್ಲೂ ಅಷ್ಟೇ ಪ್ರತಿಯೊಂದರ ಬಗ್ಗೆಯೂ ಒಂದಷ್ಟು ವಿವರಣೆಯನ್ನ ಪಡಿತಾರೆ, ಮಾಹಿತಿಯನ್ನ ಪಡಿತಾರೆ. ಹಾಗೆ ನೋಡಿದ್ರೆ ಸಮಯ ಆಗ್ತಾ ಇತ್ತು, ಆದರೂ ಸಹ ಬಹಳ ತಾಳ್ಮೆಯಿಂದ ಪ್ರತಿಯೊಂದು ಫೋಟೋ ಬಗ್ಗೆ, ಅಲ್ಲಿದ್ದಂತಹ ವಿಡಿಯೋ ಬಗ್ಗೆ ವಿವರಣೆಯನ್ನ ಪಡಿತಾರೆ. ಅಲ್ಲಿದ್ದವರು ಮಾಹಿತಿಯನ್ನ ನೀಡ್ತಾ ಇದ್ರು, ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಅದನ್ನ ಕೇಳಿಸ್ಕೊಂಡ್ರು. ಅಲ್ಲಿಂದ ನೇರವಾಗಿ ಬಂದಿದ್ದು ಅರಮನೆಗೆ. ಈಗ ಉಪಹಾರದ ಸಮಯ. ಅರಮನೆ ಒಳಗಡೆ ಪ್ರಧಾನಿ ಮೋದಿ ಎಂಟ್ರಿ ಕೊಟ್ಟಿದ್ದಾರೆ. ಈಗ ತಿಂಡಿ ತಿಂತಾ ಇರ್ತಾರೆ. ಅರಮನೆಯ ರಾಜಾತಿಥ್ಯ, ರಾಜಮನೆತನದವರ ಜೊತೆ ತಿಂಡಿ ಸಭೆಯಲ್ಲಿದ್ದಾರೆ ಪ್ರಧಾನಿ ಮೋದಿ. ಕರ್ನಾಟಕದ, ಅದರಲ್ಲೂ ಕೂಡ ಮೈಸೂರಿನ ಸಾಂಪ್ರದಾಯಿಕ ತಿಂಡಿ ಇಡ್ಲಿ, ಅವಲಕ್ಕಿ, ಇನ್ನಿತರ ತಿಂಡಿ, ಜೊತೆಗೆ ಸಿಹಿ ತಿಂಡಿ. ಮೈಸೂರು ಅಂದ ತಕ್ಷಣ ನೆನಪಾಗೋದು ಮೈಸೂರು ಪಾಕು. ಪ್ರಧಾನಿ ಮೋದಿ ಅವರಿಗಾಗಿ ಬಹಳ ವಿಶೇಷವಾಗಿ ಮೈಸೂರು ಪಾಕ್ ಕೂಡ ರೆಡಿ ಆಗಿದೆ. ತಿಂಡಿ ತಿಂದ ನಂತರ ಇಲ್ಲಿಂದ ನೇರವಾಗಿ ಪ್ರಧಾನಿ ರಸ್ತೆ ಮಾರ್ಗವಾಗಿ ಮೈಸೂರು ಏರ್ಪೋರ್ಟಿಗೆ ಬರ್ತಾರೆ. ಮೈಸೂರು ಏರ್ಪೋರ್ಟ್ ಇಂದ 9:45 ಅನ್ನೋದು ನಿಗದಿ ಆಗಿದೆ. ಆದರೆ ಈಗ ಸಮಯ ಆಗ್ತಾ ಇದೆ. ನಿಗದಿಯಂತೆ ನೋಡೋದಕ್ಕೆ ಹೋದ್ರೆ 9:45ಕ್ಕೆ ಹೊರಡಬೇಕಿತ್ತು. 12:40 ಡೆಲ್ಲಿ ರೀಚ್ ಆಗ್ತಾ ಇದ್ರು. ಮೇ ಬಿ ಒಂದು ಸ್ವಲ್ಪ ಟೈಮ್ ಹೆಚ್ಚಾಗ್ಬೋದು. ಪ್ರಧಾನಿ ಮೋದಿ ರಾಜಮನೆತನದ ರಾಜಾತಿಥ್ಯವನ್ನ ಸ್ವೀಕರಿಸುತ್ತಿದ್ದಾರೆ. ಇಡೀ ಮೈಸೂರು ಮೋದಿಮಯವಾಗಿದೆ. ಪ್ರಧಾನಿ ಮೋದಿ ನಿನ್ನೆ ಮೈಸೂರಿಗೆ ಎಂಟ್ರಿ ಕೊಟ್ಟಿರಬಹುದು, ಆದರೆ ಮೈಸೂರಿನಲ್ಲಿ ವಾರದ ಹಿಂದಿನಿಂದಲೇ ತಯಾರಿ ಬಹಳ ಭರ್ಜರಿಯಾಗಿ ನಡೆದಿತ್ತು. ಇಡೀ ಮೈಸೂರು ಮದುವಣಗಿತ್ತಿಯಂತೆ ಸಿಂಗಾರಗೊಂಡಿತ್ತು. ಮೊದಲೇ ಸ್ವಚ್ಛ ನಗರಿ ಅಂದ್ರೆ ತಟ್ಟಂತ ನೆನಪಾಗೋದೆ ಮೈಸೂರು. ಸ್ವಚ್ಛ ನಗರಿಗೆ ಬಹಳ ಹೆಸರುವಾಸಿಯಾದಂತಹ ಮೈಸೂರು ಅರಮನೆ ನಗರಿ. ಎಲ್ಲೂ ನೋಡಿದ್ರೂ ಅಲ್ಲಿ ಕಣ್ಣಿಗೆ ಅರಮನೆಗಳೇ ಕಾಣಿಸುತ್ತೆ. ಅಂಥದ್ರಲ್ಲಿ ಪ್ರಧಾನಿ ಮೋದಿ ಬರ್ತಾರೆ ಅಂದ್ರೆ ಇನ್ನಷ್ಟು ಸಂಭ್ರಮ ಅಲ್ಲಿತ್ತು, ಹಬ್ಬದ ವಾತಾವರಣ ಇತ್ತು, ಇನ್ನಷ್ಟು ಕಳೆಗಟ್ಟಿತ್ತು. ನೆನೆ ಪ್ರಧಾನಿ ಎಂಟ್ರಿ ಕೊಡ್ತಾ ಇದ್ದಂತೆ ಅದ್ದೂರಿ ಸ್ವಾಗತ ಸಿಕ್ಕಿದೆ ಮೈಸೂರಿನಲ್ಲಿ. ಮೈಸೂರಿನ ಜನ ಕೂಡ ದಿಲ್ ಖುಷ್ ಆಗಿದ್ದಾರೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮೈಸೂರಿನಲ್ಲಿ, ಅದು ಕೂಡ ಪ್ರಧಾನಿ ಮೋದಿಯವರ ಜೊತೆ ಅನ್ನೋದು ಜನರಿಗೆ ಖುಷಿ ಕೊಟ್ಟಿದೆ. ಮೈಸೂರಿಗೆ ಬಂದ ಮೇಲೆ ಅರಮನೆಗೆ ಭೇಟಿ ಕೊಡದೇ ಇದ್ರೆ, ಹಾಗಾಗಿ ಅರಮನೆಯಲ್ಲೂ ಕೂಡ ರಾಜಾತಿಥ್ಯ ಪ್ರಧಾನಿ ಮೋದಿ ಅವರಿಗೆ. ಇವತ್ತು ಬೆಳಗಿನ ಉಪಹಾರ ಅರಮನೆಯಲ್ಲಿ 10 ಬಗೆಯ ವಿಧ ವಿಧವಾದಂತಹ ತಿಂಡಿ ರೆಡಿಯಾಗಿದೆ. ಅರಮನೆ ಒಳಗಡೆ ಎಂಟ್ರಿ ಕೊಡ್ತಾ ಇರುವಂತಹ ದೃಶ್ಯ. ಈಗಾಗಲೇ ಅರಮನೆ ಒಳಗಡೆ ಇದ್ದಾರೆ ಪ್ರಧಾನಿ ಮೋದಿ. ಇನ್ನೇನು ಒಂದು 10 ನಿಮಿಷದಲ್ಲಿ ಹೊರಗಡೆ ಬರ್ತಾರೆ. ತಿಂಡಿ ತಿಂದ ನಂತರ ದೆಹಲಿ ಫ್ಲೈಟ್ ಅನ್ನ ಹತ್ತುತ್ತಾರೆ ಪ್ರಧಾನಿ. ಅಲ್ಲಿಗೆ ಕರ್ನಾಟಕ ಪ್ರವಾಸ ಅಂತ್ಯವಾಗುತ್ತೆ. 2 ದಿನಗಳ ಕರ್ನಾಟಕ ಪ್ರವಾಸ. ನಿನ್ನೆ 11:50ರಿಂದ ಶುರುವಾದಂತಹ ಪಯಣ ಈಗ ಮೈಸೂರು ಅರಮನೆಯಲ್ಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸಾಲು ಸಾಲು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದೆ. ಉಪಹಾರದ ನಂತರ ಈಗ ನೇರವಾಗಿ ದೆಹಲಿ ಫ್ಲೈಟ್. ಮೈಸೂರಿನ ಅರಮನೆಯ ಒಳಗಡೆ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ರಾಜಮನೆತನದವರ ಜೊತೆ ಉಪಹಾರವನ್ನ ಸೇವಿಸ್ತಾ ಇದ್ದಾರೆ. ಇಲ್ಲಿಯ ಸಾಂಪ್ರದಾಯಿಕ ತಿಂಡಿಗಳು ರೆಡಿ ಆಗಿದೆ. ಇಲ್ಲಿಯ ಸಾಂಪ್ರದಾಯಿಕ ಸಿಹಿ ತಿಂಡಿಗಳು ಕೂಡ ಇದೆ. ಉಪಹಾರದ ನಂತರ ನೇರವಾಗಿ ಮೈಸೂರು ಏರ್ಪೋರ್ಟ್ಗೆ ಹೋಗಲಿದ್ದಾರೆ. ಅಲ್ಲಿಂದ ದೆಹಲಿ ಫ್ಲೈಟ್. ರಾಜಮಾತೆ ಪ್ರಮೋದಾದೇವಿ ಮತ್ತು ಯದುವೀರ್ ಒಡೆಯರ್ ಜೊತೆ ಮೋದಿ ಉಪಹಾರವನ್ನ ಸೇವಿಸ್ತಾ ಇದ್ದಾರೆ. ರಾಜಾತಿಥ್ಯ ಅಂತ ಅಂದ್ರೆ ಬೆಳ್ಳಿ ತಟ್ಟೆಯಲ್ಲೇ ಉಪಹಾರ ಇರುತ್ತೆ. 10 ಬಗೆಯ ತಿಂಡಿ,
ಅರಮನೆಯ ಬಾಣಸಿಗರಿಂದ ರೆಡಿಯಾಗಿದೆ ಮೈಸೂರಿನ ಸಾಂಪ್ರದಾಯಿಕ ಸಿಹಿ ತಿಂಡಿ ಮೈಸೂರು ಪಾಕ್. ಪ್ರಧಾನಿ ಮೋದಿ ಅವರಿಗಾಗಿ ವಿಶೇಷವಾಗಿ ಸಿದ್ಧಪಡಿಸಿರುವಂತಹ ಮೈಸೂರು ಪಾಕ್. ಬೆಳಗಿನ ಉಪಹಾರಕ್ಕಾಗಿ ಪ್ರಧಾನಿ ಮೋದಿ ಅವರಿಗೆ ರಾಜವಂಶಸ್ಥರಿಂದ ವಿಶೇಷವಾದ ಆಹ್ವಾನ ಇತ್ತು. ಆಹ್ವಾನವನ್ನ ಸ್ವೀಕರಿಸಿದಂತಹ ಪ್ರಧಾನಿ ಮೋದಿ ಉಪಹಾರವನ್ನ ಸವಿತಾ ಇದ್ದಾರೆ ರಾಜಮನೆತನದವರ ಜೊತೆ. ಉಪಹಾರದ ನಂತರ ಕರ್ನಾಟಕ ಪ್ರವಾಸ ಅಂತ್ಯವಾಗುತ್ತೆ. ಪಕ್ಷ ರಾಜಕೀಯ ಅನ್ನೋದನ್ನ ಪಕ್ಕಕ್ಕಿಟ್ಟು ನೋಡೋದಾದ್ರೆ ಒಂದು ದೇಶದ ಪ್ರಧಾನಿ ತಮ್ಮ ನೆಲಕ್ಕೆ ಬಂದಿರೋದು, ತಮ್ಮ ಊರಿಗೆ ಬಂದಿರೋದು ಮೈಸೂರಿನ ಜನರಿಗಂತೂ ಬಹಳ ಖುಷಿ ಕೊಟ್ಟಿದೆ. ಅದು ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಮ್ಮಲ್ಲಿ ಪ್ರಧಾನಿ ಮೋದಿ ಸೆಲೆಬ್ರೇಟ್ ಮಾಡಿದ್ದು, ಆಚರಣೆ ಮಾಡಿದ್ದು ಮೈಸೂರಿಗರಿಗೆ ಹರ್ಷ ತಂದಿದೆ. ಅರಮನೆಯಲ್ಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಉಪಹಾರವನ್ನ ಸೇವಿಸ್ತಾ ಇದ್ದಾರೆ ರಾಜಮನೆತನದವರ ಜೊತೆ. ಅಲ್ಲಿಗೆ ಇವತ್ತಿನ 2 ದಿನದ ಕರ್ನಾಟಕ ಪ್ರವಾಸ ಮುಕ್ತಾಯವಾದಂತೆ. ಪ್ರಧಾನಿ ಮೋದಿಗೆ ರಾಜಮನೆತನದ ಆತಿಥ್ಯ. ಇನ್ನೇನು ಕೆಲವೇ ಹೊತ್ತಲ್ಲಿ ಪ್ರಧಾನಿ ಮೋದಿ ಅರಮನೆಯಿಂದ ಹೊರಡಲಿದ್ದಾರೆ. ದೆಹಲಿ ಫ್ಲೈಟ್ ಅನ್ನ ಹತ್ತಲಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ. ಈಗ ಮೈಸೂರು ಅರಮನೆಯಲ್ಲಿದ್ದಾರೆ ಪ್ರಧಾನಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಈಗಾಗಲೇ ಸಮಯ ನಿಗದಿ ಆಗಿರೋ ಹಾಗೆ 9:45ಕ್ಕೆ ಮೈಸೂರು ಏರ್ಪೋರ್ಟ್ ನಲ್ಲಿ ಇರಬೇಕಿತ್ತು, ಡೆಲ್ಲಿ ಫ್ಲೈಟ್ ಅನ್ನ ಹತ್ತಬೇಕಿತ್ತು. ಆದ್ರೆ ಈಗಾಗಲೇ ಲೇಟ್ ಆಗಿದೆ. ಸೊ ಸಮಯ ಏನಾದ್ರೂ ಮುಂದಕ್ಕೆ ಹಾಕಲಾಗಿದೆಯಾ? ಶ್ವೇತಾ, ಈಗ ಸದ್ಯಕ್ಕೆ ಮೈಸೂರು ಅರಮನೆಯಲ್ಲಿ ಈಗ ಬೆಳಗಿನ ಉಪಹಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳಿರ್ತಕ್ಕಂಥದ್ದು. ಸದ್ಯದ ಪರಿಸ್ಥಿತಿ ಈಗ ಅವರು ಬಂದು ಕೇವಲ 5 ನಿಮಿಷ ಅಷ್ಟೇ ಆಗಿರ್ತಕ್ಕಂಥದ್ದು. ಇಲ್ಲೂ ಕೂಡ ಸುಮಾರು 20 ನಿಮಿಷಗಳ ಕಾಲಾವಕಾಶ ನಿಗದಿಯಾಗಿತ್ತು. ಹಾಗಾಗಿ ನಿಗದಿತ ಸಮಯಕ್ಕೆ ಪ್ರಧಾನಿಯವರು ಮೈಸೂರನ್ನ ಬಿಡುವಂತದ್ದು ಕಷ್ಟ ಸಾಧ್ಯ ಆಗಿದೆ. ಸುಮಾರು 20 ನಿಮಿಷಗಳ ತಡವಾಗಿ ಅವರು ಏರ್ಪೋರ್ಟ್ ಅನ್ನ ತಲುಪ್ತಾರೆ, ಅಂದ್ರೆ ಮೈಸೂರನ್ನ ಬಿಡ್ತಾರೆ ಅನ್ನೋದು. ಅಂದ್ರೆ ಇವತ್ತು ನಡೆದಂತಹ ಕಾರ್ಯಕ್ರಮ ಏನಿತ್ತು ಅದು ಅಭೂತಪೂರ್ವವಾದ ಯಶಸ್ಸನ್ನ ಕೂಡ ಕಂಡಿತ್ತು. ಬೆಳಿಗ್ಗೆ ಕೂಡ ಅವರು ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರದಲ್ಲಿ ಮತ್ತೆ ಫ್ರೆಶ್ ಅಪ್ ಆಗಿ ಬಂದು ಯೋಗ ಎಕ್ಸಿಬಿಷನ್ ಏನಿತ್ತು, ಎಕ್ಸಿಬಿಷನ್ ಅನ್ನ ನೋಡಿದ್ರು. ಅಲ್ಲಿ ಅವರು ಸಾಕಷ್ಟು ಸಂತುಷ್ಟಿ ಅಂತ ಪಡೆದಂತದ್ದು. ಅಂದ್ರೆ ಅಲ್ಲಿದ್ದಂತ ಯೋಗದ ಡಿಜಿಟಲ್ ಯೋಗ ಎಕ್ಸಿಬಿಷನ್ ಇರ್ಬೋದು, ಯೋಗ ಎಕ್ಸಿಬಿಷನ್ ನ ಇತಿಹಾಸದ ಬಗ್ಗೆ ಇರ್ಬೋದು, ಅಲ್ಲಿರ್ತಕ್ಕಂಥ ಎಲ್ಲವನ್ನೂ ನೋಡಿ ಅವರು ಬಹಳ ಖುಷಿಯನ್ನ ಪಟ್ಟಿದ್ರು. ಅಲ್ಲಿಂದ ನೇರವಾಗಿ ಅವರು ಅಂಬಾವಿಲಾಸ ಅರಮನೆಗೆ ಬಂದಿರತಕ್ಕಂಥದ್ದು. ಅವರ ಜೊತೆಗೆ ಸಿಎಂ ಅವರು ಇದ್ದಾರೆ, ಸಿಎಂ ಜೊತೆಗೆ ರಾಜ್ಯಪಾಲರು ಕೂಡ ಇರ್ತಕ್ಕಂಥದ್ದು. 3 ಜನ ಗಣ್ಯರೀಗ ಅರಮನೆ ಯದುವೀರ್ ಹಾಗೂ ಪ್ರಮೋದದೇವಿ ಒಡೆಯರ್ ಅವರ ಜೊತೆಯಲ್ಲಿ ಸೇರಿಗ ತಿಂಡಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರಿಗಾಗಿ ಕೂಡ ಅರಮನೆಯ ಬಾಣಸಿಗರು ವಿಶೇಷವಾದ ತಿಂಡಿಯನ್ನ ಕೂಡ ರೆಡಿ ಮಾಡಿದ್ದಾರೆ. ಅವ್ರಿಗಾಗಿ ಇವತ್ತು ಇಡ್ಲಿ ಸಾಂಬಾರು, ಬ್ರೆಡ್ ಬಟರ್ ಮತ್ತೆ ಮಿಕ್ಸ್ ಫ್ರೂಟ್ ಗಳ ಜೊತೆಗೆ ಅವಲಕ್ಕಿ ಉಪ್ಪಿಟ್ಟು ಸವಿಯುವಂತ ಅವಕಾಶ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಅವ್ರಿಗೆ ಮೈಸೂರು ಅಂದ್ರೆ ಬಹಳ ಫೇಮಸ್ ಆಗಿರ್ತಕ್ಕಂಥದ್ದು ಮೈಸೂರು ಪಾಕ್. ಆ ಮೈಸೂರು ಪಾಕ್ ಅನ್ನು ಕೂಡ ಇವತ್ತಿನ ಬೆಳಗಿನ ಉಪಹಾರದಲ್ಲಿ ಇಟ್ಟಿರ್ತಕ್ಕಂಥದ್ದು. ಅವ್ರನ್ನ ನೇರವಾಗಿ ಆನೆಬಾಗಿಲು ಮೂಲಕವಾಗಿ ಅರಮನೆಗೆ ಕಳಿಸಲಾಯಿತು. ಈಗ 3 ಗಣ್ಯರು ಅರಮನೆ ಒಳಗೆ ಇದ್ದಾರೆ. ತಿಂಡಿ ಆದ ನಂತರದಲ್ಲಿ ಅವರು ಇಲ್ಲಿಂದ ನೇರವಾಗಿ ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಕಾರ್ನ ಮೂಲಕವಾಗಿ ತೆರಳಿ ಅಲ್ಲಿಂದ ಸ್ವಸ್ಥಾನಕ್ಕೆ ಅವರು ವಾಪಸ್ ಆಗ್ತಾರೆ. ಶ್ವೇತಾ, ಸದ್ಯಕ್ಕೆ ಬೆಳಗ್ಗೆ ಯೋಗ ಮತ್ತೆ ಎಕ್ಸಿಬಿಷನ್ ಗ್ರೌಂಡ್ ಹೋಗೋವರೆಗೂ ಕೂಡ ಆ ಪ್ರಧಾನಿಯವರ ಟಿಪಿ ಏನಿತ್ತು ಆ ಟಿಪಿ ಪ್ರಕಾರವಾಗಿ ಕೂಡ ಕಾರ್ಯಕ್ರಮ ಇತ್ತು. ಈಗ ಒಂದ್ ರೀತಿಯಲ್ಲಿ ಖಾಸಗಿ ಕಾರ್ಯಕ್ರಮ, ಅರಮನೆಗೆ ಹೋಗಿದ್ದಾರೆ, ಉಭಯ ಕುಶಲೋಪರಿ ವಿಚಾರಿಸುವಂತದ್ದು ಇರುತ್ತೆ. ಜೊತೆಗೆ ಒಂದು ಸಂದರ್ಭದಲ್ಲಿ ಕೂಡ ಅರಮನೆಯಲ್ಲಿ ಅವರು ಹೆಚ್ಚು ಹೊತ್ತು ಕಾಲ ಕಳೆಯುವಂತ ಸಂದರ್ಭವೂ ಇರೋ ಕಾರಣಕ್ಕಾಗಿ ಅವರ ಒಂದು ನಿಗದಿತ ಸಮಯಕ್ಕಿಂತ ಒಂದಷ್ಟು ತಡವಾಗಿ ಮೈಸೂರಿನಿಂದ ವಾಪಸ್ ಆಗುವಂತದ್ದು. ಶ್ವೇತಾ, ಓಕೆ, ಈಗ ಅರಮನೆ ಒಳಗಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಬೇರೆ ಯಾರೆಲ್ಲ ಇದ್ದಾರೆ? ಯಾಕಂದ್ರೆ ಸಿಎಂ ಬೊಮ್ಮಾಯಿ ಆಗಿರ್ಬೋದು, ರಾಜ್ಯಪಾಲರು ನಿನ್ನೆಯಿಂದಲೂ ಮೋದಿ ಅವರ ಜೊತೆಲೇ ಇದ್ರು. ಈಗ ಅರಮನೆ ಒಳಗಡೆ ಬೇರೆ ಯಾರೆಲ್ಲ ಇದ್ದಾರೆ? ಶ್ವೇತಾ, ಇಲ್ಲಿ ಅರಮನೆಯಲ್ಲಿ ಈಗ ರಾಜಮನೆತನದವರ ಉಪಹಾರ ಕೂಟ ಏನಿದೆ, ಉಪಹಾರ ಕೂಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರೆ. ಅವರ ಜೊತೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತೆ ರಾಜ್ಯಪಾಲರಾಗಿರ್ತಕ್ಕಂಥ ಗೆಹ್ಲೋಟ್ ಏನಿದ್ದಾರೆ ಅವರಿಗೆ ಅವಕಾಶ ಆಗಿರ್ತಕ್ಕಂಥದ್ದು. ಒಟ್ಟು 3 ಗಣ್ಯರು ಈಗ ಇವತ್ತಿನ ಬೆಳಗಿನ ಉಪಹಾರ ಏನಿದೆ ಉಪಹಾರಕ್ಕೆ ತೆರಳಿರ್ತಕ್ಕಂಥದ್ದು. ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಜನ ಗಣ್ಯರು, ಸರ್ಕಾರದ ಪ್ರತಿನಿಧಿಗಳು ಕೂಡ ಕಾರ್ಯಕ್ರಮದಲ್ಲಿ ಮೋದಿ ಅವರ ಜೊತೆಯಲ್ಲಿ ಪಾಲ್ಗೊಂಡಿದ್ರು. ಆದ್ರೆ ಉಪಹಾರ ಕೂಟಕ್ಕೆ 3 ಮಾತ್ರ
ಅವಕಾಶವನ್ನ ಮಾಡ್ಕೊಡ್ಲಾಗಿರ್ತಕ್ಕಂಥದ್ದು. ಮೂವರು ಕೂಡ ಈಗ ಅರಮನೆ ಒಳಭಾಗದಲ್ಲಿ ಉಪಹಾರದಲ್ಲಿ ಇದ್ದಾರೆ ಶ್ವೇತಾ. ಓಕೆ, ಎಷ್ಟು ಹೊತ್ತಾಗ್ಬೋದು ಇನ್ನು ಹೊರಗಡೆ ಬರೋದಕ್ಕೆ? ಒಂದು 10 ನಿಮಿಷದಲ್ಲಿ ಆಚೆ ಬರ್ಬೋದಾ, ಹೊರಡ್ಬೋದಾ? ಶ್ವೇತಾ, ನಿಗದಿ ಅಂತ ಸುಮಾರು 25 ನಿಮಿಷಗಳು ಕಾಲ ನಿಗದಿಯಾಗಿತ್ತು ಅವರು ಅರಮನೆಯಲ್ಲಿ ಉಪಹಾರ ಸೇವಿಸಲಿಕ್ಕೆ. ಈಗ ಅವರು ಹೊರಟು ಈಗಾಗಲೇ ಸುಮಾರು 6-7 ನಿಮಿಷ ಆಗ್ತಾ ಇರ್ತಕ್ಕಂಥದ್ದು. ಬಹುಶಃ ಇನ್ನು 10-15 ನಿಮಿಷಗಳ ಕಾಲ ಅಲ್ಲಿ ಉಪಹಾರದ ಮತ್ತೆ ಉಭಯ ಕುಶಲೋಪರಿಯ ಮಾತುಕತೆಗಳಾದ ನಂತರದಲ್ಲಿ ಅವರು ಹೊರಗಡೆ ಬರ್ತಾರೆ. ಯಾಕಂತಂದ್ರೆ ನಾವು ಮೈಸೂರು ಅರಮನೆ ಮತ್ತೆ ರಾಜವಂಶಸ್ಥರ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ವು, ರಾಜಕೀಯ ನಂತರ ಬಗ್ಗೆ ಕೂಡ ಮಾತನಾಡ್ತಿದ್ವು. ಇಂತಹ ಒಂದು ಸಂದರ್ಭದಲ್ಲಿ ಪ್ರಧಾನಿಯವರು ನೇರವಾಗಿ ಆ ವಿಚಾರಗಳನ್ನ ಚರ್ಚೆ ಮಾಡಿ ಮಾತನಾಡುವಂತ ವಿಚಾರಗಳು ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಕಡೆ ಸಿಎಂ ಅವರು ಇದ್ದಾರೆ, ಸಿಎಂ ಅವ್ರ ಜೊತೆನಲ್ಲಿ ರಾಜ್ಯಪಾಲರು ಕೂಡ ಇದ್ದಾರೆ, ಸಿಎಂ ಅವರು ಇರ್ತಾರೆ, PM ಅವರು ಇರ್ತಾರೆ. ಈ ಒಂದು ಚುನಾವಣೆ ಏನಿದೆ, ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ಏನಿದೆ, ಚುನಾವಣೆ ಸಂದರ್ಭದಲ್ಲಿ ಯದುವೀರ್ ಅವರನ್ನ ರಾಜಕೀಯ ಚುನಾವಣೆಗೆ ಕರೆತರಬೇಕು ಅನ್ನೋ ಮಾತುಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಆ ಒಂದು ವಿಚಾರಗಳ ಪ್ರಸ್ತಾಪ ಆದ್ರೂ ಕೂಡ ಆಗ ಮಾತುಕತೆಗಳು ಒಂದಷ್ಟು ನಡೆದ್ರೆ ಖಂಡಿತವಾಗ್ಲೂ ಕೂಡ ತಡ ಆಗುತ್ತೆ. ಬಹುಶಃ ಇನ್ನು 15-20 ನಿಮಿಷಗಳ ಕಾಲ ನಾವು ವೆಯ್ಟ್ ಮಾಡಬಹುದಾಗುತ್ತೆ ಅವರು ಅರಮನೆಯಿಂದ ವಾಪಸ್ ಬರ್ಲಿಕ್ಕೆ ಶ್ವೇತಾ. ಓಕೆ, ಹಾಗಾದ್ರೆ ಈಗ ಅರಮನೆಯಿಂದ ಹೊರಗಡೆ ಬಂದ ನಂತರ ನೇರವಾಗಿ ಅವರು ಏರ್ಪೋರ್ಟಿಗೆ ಹೋಗ್ತಾರೆ, ಅಲ್ಲಿಂದ ದೆಹಲಿ ಫ್ಲೈಟ್ ಅಲ್ವಾ? ಎಸ್, ಖಂಡಿತ. ಯಾಕಂದ್ರೆ ಇವತ್ತಿನ ಅವರ ಒಂದು ಮೆನ್ಯೂ ಏನಿತ್ತು, TP ಏನಿತ್ತು, TPಯಲ್ಲಿ ಒಂದಷ್ಟು ಬದಲಾವಣೆ ಆಗಿತ್ತು. ಅಂತಂದ್ರೆ ಬೆಳಗ್ಗೆ ಏನೋ ಅವರು ಹೋಟೆಲ್ ರಾಡಿಸನ್ ಬ್ಲೂ ಇಂದ ನೇರವಾಗಿ ಅರಮನೆಗೆ ಬಂದು ಯೋಗಾಭ್ಯಾಸದಲ್ಲಿ ಪಾಲ್ಗೊಳ್ತಾರೆ. ಆ ನಂತರದಲ್ಲಿ ಅವರು ಎಕ್ಸಿಬಿಷನ್ ಗ್ರೌಂಡ್ ನಲ್ಲಿ ಇರ್ತಕ್ಕಂತಹ ಆ ಎಕ್ಸಿಬಿಷನ್ ಯೋಗ ಎಕ್ಸಿಬಿಷನ್ ಏನಿದೆ ಅಲ್ಲಿ ವಕತಾನ್ ನಡೆಸಾದ ನಂತರದಲ್ಲಿ ಉಪಹಾರ ಸೇವಿಸಿ ಹೋಟೆಲ್ಗೆ ಹೋಗ್ತಾರೆ ಅನ್ನೋದಿತ್ತು. ಆದ್ರೆ ಒಂದಷ್ಟು ಬದಲಾವಣೆ ಆಗಿ ಅವರು ನೇರವಾಗಿ ಯೋಗಾಸನ ಆದ ನಂತರದಲ್ಲಿ ಹೋಟೆಲ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದಂತವ್ರು ಎಕ್ಸಿಬಿಷನ್ ಗ್ರೌಂಡ್ ನಲ್ಲಿ ಯೋಗ ಎಕ್ಸಿಬಿಷನ್ ಏನಿದೆ ಅದನ್ನ ಮುಗಿಸಿದ್ದಾರೆ. ಆ ನಂತರದಲ್ಲಿ ನೇರವಾಗಿ ಅವರು ಬಂದಿರ್ತಕ್ಕಂಥದ್ದು ಅರಮನೆ ಕಾರ್ಯಕ್ರಮ ಆದ ನಂತರದಲ್ಲಿ ಅವರು ನೇರವಾಗಿ ತೆರಳುವಂತದ್ದು ಮಂಡಕಳ್ಳಿ ಏರ್ಪೋರ್ಟ್ಗೆ. ಅಂದ್ರೆ ಇಲ್ಲಿ ಅರಮನೆಯಿಂದ ನೇರವಾಗಿ ರಾಜಮಾರ್ಗ ಏನಿದೆ, ರಾಜಮಾರ್ಗದ ಮೂಲಕವಾಗಿ ನಂಜನಗೂಡು ಮತ್ತೆ ಊಟಿಯ ರಸ್ತೆ ಏನಿದೆ, ಆ ರಸ್ತೆ ಮಾರ್ಗವಾಗಿ ನೇರವಾಗಿ ಮಂಡಕಳ್ಳಿ ವಿಮಾನ ನಿಲ್ದಾಣವನ್ನು ತಲುಪ್ತಾರೆ. ಅಲ್ಲಿಂದ ನೇರವಾಗಿ ಅವರು ದೆಹಲಿಗೆ ತಲುಪ್ತಾರೆ ಶ್ವೇತಾ. ಎಸ್, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಅರಮನೆಯ ಒಳಗಡೆ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ, ಅವರ ಜೊತೆ CM ಬೊಮ್ಮಾಯಿ ಇದ್ದಾರೆ, ರಾಜ್ಯಪಾಲರಾದಂತಹ ಗೆಹ್ಲೋಟ್ ಇದ್ದಾರೆ. ಸಿಕ್ಕಂತಹ ಮಾಹಿತಿಯ ಪ್ರಕಾರ ಮೂವರಿಗೆ ಮಾತ್ರ ಉಪಹಾರಕ್ಕೆ ಆಹ್ವಾನ. ಯಾಕಂದರೆ ಕಾರ್ಯಕ್ರಮದುದ್ದಕ್ಕೂ ಹಲವು BJP ನಾಯಕರು, ಸಂಸದರು ಸಹ ಪ್ರಧಾನಿ ಮೋದಿ ಅವರ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆದರೆ ಅರಮನೆಯ ಉಪಹಾರಕ್ಕೆ ಆಹ್ವಾನ ಇರೋದು ಪ್ರಧಾನಿ ನರೇಂದ್ರ ಮೋದಿ ಮತ್ತು CM ಬೊಮ್ಮಾಯಿ, ಹಾಗೆಯೇ ರಾಜ್ಯಪಾಲರಾದಂತಹ ಗೆಹ್ಲೋಟ್ ಅವರಿಗೆ. ಹಾಗಾಗಿ ಮೂವರು ಕೂಡ ಅರಮನೆಯ ಒಳಗಡೆ ಇದ್ದಾರೆ, ರಾಜಮನೆತನದ ಆತಿಥ್ಯವನ್ನ ಸ್ವೀಕರಿಸ್ತಾ ಇದ್ದಾರೆ. ಈಗಾಗಲೇ ನಿಗದಿಯಾದಂತಹ ಸಮಯಕ್ಕಿಂತಲೂ ತಡ ಆಗಿದೆ. ಹಾಗಾಗಿ ಇನ್ನೊಂದು 10-15 ನಿಮಿಷದಲ್ಲಿ ಪ್ರಧಾನಿ ಮೋದಿ ಅರಮನೆಯಿಂದ ಹೊರಗಡೆ ಬರಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.